ಇದ್ರು. ಎಲ್ಲರೂ ಏನ್ ಹೇಳ್ತಾ ಇದ್ರು ಅಂದ್ರೆ ನನಗೆ ಎಲ್ಲರೂ ಡೆಲ್ಲಿಗೆ ಹೋಗು, ಅವ್ರನ್ನ ಮುಖ್ಯಮಂತ್ರಿ ಮೀಟ್ ಮಾಡು, ಹೈಕಮಾಂಡ್ ಮೀಟ್ ಮಾಡು, ಅವ್ರನ್ನ ಮೀಟ್ ಮಾಡು ಅಂತ ಹೇಳ್ತಾ ಇದ್ದೆ. ನನಗೆಲ್ಲ ಹೋಗು ಅಂತ. ಆಯ್ತು ಹೋಗೋಣ ಬಿಡ್ರಿ ಹೋಗೋಣ ಅಂತ ಹೇಳ್ತಾ ಇದ್ದೆ. ನನಗೆ ಮುಖ್ಯಮಂತ್ರಿನೂ ಈ ಕೋಲಾರ ತಾಲೂಕು ಶಾಲೆಗಳೇ, ನನಗೆ MLA ಈ ಕೋಲಾರ ತಾಲೂಕು ಶಾಲೆಗಳೇ, ನಮಗೆ ದೇವರುಗಳು ನೀವೇ, ಮುಂದಿನ ಈ ರಾಜ್ಯವನ್ನು ಆಳ್ವಿಕೆ ಮಾಡೋರು ನೀವೇ, ಈ ಜಿಲ್ಲೆಯನ್ನು ಆಳ್ವಿಕೆ ಮಾಡೋರು ನೀವೇ. ಈ ಜಿಲ್ಲೆಯಲ್ಲಿ IAS, IPS, KS, ಟೀಚರ್ಸು, ಪೊಲೀಸು, ತಹಸೀಲ್ದಾರು, ಸೆಕ್ರೆಟರಿ, ರೆವಿನ್ಯೂ ಇನ್ಸ್ಪೆಕ್ಟರ್, PDOs ಎಲ್ಲರೂ ಆಗೋರು ನೀವೇ. ನೀವು ಚೆನ್ನಾಗಿದ್ರೆ ತಾನೆ ನಾವು ಚೆನ್ನಾಗಿದ್ರೆ ತಾನೆ ನೀವು ಚೆನ್ನಾಗಿರೋದು. ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ನೀವು ಒಂದನ್ನ ತಿಳ್ಕೊಳ್ಳಿ. ಇವತ್ತು ವೇದಿಕೆ ಮೇಲೆ ಇಷ್ಟು ಹೆಸರೆಲ್ಲ ಹೇಳಿದೆ, ನಮ್ಮ ಕೌನ್ಸಿಲರ್ಸು ನಮ್ಮೆಲ್ಲರೂ ಇದೆ, ಎಲ್ಲರ ಹೆಸರು ಹೇಳಿದೆ ನಾನು. ಆದ್ರೆ ನಾಳೆ ದಿವಸ ನೀವು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನೋಡ್ಕೋಬೇಕು, ಇದನ್ನ ತಿಳ್ಕೊಬೇಕಿತ್ತು. ಅವ್ರು ಬಂದು ಮಾತ್ರ ಹೇಳಿದ್ರು ಅಂತ ನೀವೆಲ್ಲ ಯೋಚನೆ ಮಾಡ್ಬೇಕಾಗ್ತಾ ಇದೆ. ವಿದ್ಯೆ ಅನ್ನೋದು ತುಂಬಾ ದೊಡ್ಡದು, ಆದ್ರೆ ನಿಮ್ಮ ಮನಸ್ಸಿಗೆ ತುಂಬಾ ಚಿಕ್ಕದು ಅಂತ ನೀವು ಯೋಚನೆ ಮಾಡಬಹುದು. ವಿದ್ಯೆ ಅನ್ನೋದು ತುಂಬಾ ದೊಡ್ಡದು. ನಾವು ಸಾಯ್ಬೋದು, ಇನ್ನೊಬ್ಬರು ಸಾಯ್ಬೋದು, ನಾವೆಲ್ಲರೂ ಸಾಯ್ಬೋದು, ಆದ್ರೆ ಆ ಡಾಕ್ಯುಮೆಂಟ್ ಯಾವತ್ತೂ ಸಾಯೋದಿಲ್ಲ. ಅದು ಶಾಶ್ವತವಾಗಿ ಇರುವಂತದ್ದು. ಇವತ್ತು ನೀವು ನೋಡ್ಕೊಳ್ಳಿ, ನಿಮ್ಮ ಶಾಲೆಯ ಶಿಕ್ಷಕರು ಇಲ್ಲಿದ್ದಾರೆ, ಎಲ್ಲರೂ ಶಾಲೆಯ ಶಿಕ್ಷಕರು ಎಲ್ಲರೂ ಇದ್ದಾರೆ. ಆದ್ರೆ ಆ ಶಾಲೆಯ ಶಿಕ್ಷಕರು ಯಾವತ್ತೂ ಶಿಕ್ಷಕರಾಗಿ ನಿಮಗೆಲ್ಲ ಪಾಠವನ್ನು ಕೊಟ್ಟು ಬುದ್ಧಿವಾದವನ್ನು ಹೇಳಿ ನಿಮ್ಮನ್ನ ಮುಂದೂಡಿಸೋದಕ್ಕೆ ಅವ್ರು ಎಷ್ಟು ಪ್ರಯತ್ನ ಮಾಡ್ತಾರೆ ಅಂದ್ರೆ, ಪಂಚರ್ ಆಗಿರುವಂತ ಟೈರ್ಗೂನು ಗಾಲಿ ಹೊಡೆದು ಅದನ್ನ ಮುಂದೆ ತಳ್ಳುವಂತ ಕೆಲಸವನ್ನ ಮಾಡೋರೆ ನಮ್ಮ ಶಿಕ್ಷಕರು. ಹಂಗೆ ನಿಮ್ಮನ್ನ ಮುಂದೆ ತಳ್ಕೊಂಡು ಹೋಗ್ತಾರೆ. ನಾಳೆ ನೀವು ಡಾಕ್ಟರ್ ಆಗ್ತೀರಾ, ಅವ್ರು ಇಲ್ಲೇ ಶಿಕ್ಷಕರು. ನಾಳೆ ನೀವು IAS ಆಫೀಸ್ ಆಗ್ತೀರಾ, ಅವ್ರು ಇಲ್ಲೇ ಶಿಕ್ಷಕರು. ನಾಳೆ ನೀವು ಒಂದು ಇಂಜಿನಿಯರ್ ಆಗ್ತೀರಾ, ಅವ್ರು ಇಲ್ಲೇ ಶಿಕ್ಷಕರು. ನಾಳೆ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀರಾ, ಅವ್ರ ಮುಂದೆ ನೀವು ಬರ್ತೀರಾ. ಆದ್ರೆ ಅವ್ರು ಇದೇ ಕಾಂಪೌಂಡ್ ಅಲ್ಲಿ ಇಲ್ಲೇ ಇರ್ತಾರೆ, ನೀವೇ ಮುಂದೆ ಹೋಗುವಂತವ್ರು. ಎಕ್ಸಾಂಪಲ್ ನಾನೇ